ಪ್ರಾಬ್ಲಮ್ ಅಂದರೆ ಇಲ್ಲಿ ಅರಣ್ಯ ಅಂದ್ಬಿಟ್ಟು ಬಾರ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಯಾವುದೇ ರೀತಿಯಾದ ಬೇಜವಾಬ್ದಾರಿಯಿಂದ ಇರೋದ್ರಿಂದ ನಾವೆಲ್ಲ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಸುಮಾರು 6-7 ವರ್ಷದಿಂದ ನಾವು ಮನೆ ಬಿಟ್ಟು ಹೊರಗಡೆ ಹೋಗಿದ್ವಿ. ಯಾಕಂದರೆ ಹೆಣ್ಮಕ್ಳು ಇರೋದ ಕಾರಣ ನಾವು ಹೊರಗಡೆ ಬಂದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಹೆಣ್ಮಕ್ಳನ್ನ ಮನೆ ಬಿಟ್ಟು ಇರೋಕ್ಕಾಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಬಾರ್ ಆ್ಯಂಡ್ ಲಾಡ್ಜ್ಗಳಿದೆ, ಅಲ್ಲೆಲ್ಲ ಅವ್ಯವಹಾರಗಳು ನಡೀತವೆ. ಇವಾಗ ಏನು ಮಾಡಿದ್ವಿ, ನಾವು ಹೊರಗಡೆ ಬಂದು ದುಡಿಯೋದ್ರಿಂದ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನಾವು ಇಲ್ಲಿ ಏನಾಗಿದ್ದೀವಿ ಅಂದರೆ ಹೊಲ್ಮಾರಿ ಥರ ಜೀವನ ಮಾಡ್ತಾಯಿದ್ವಿ. ಸ್ವಂತ ಮನೆ ಇದ್ಕೊಂಡು ನಾವು ಬಂದು ಹೊರಗಡೆ ಹೊಲ್ಮಾರಿ ಜೀವನ ನಡೆಸ್ತಾಯಿದ್ವಿ. ಯಾಕಂದರೆ ನಾವು ಇಲ್ಲಿ ಬಂದರೂ ಅಲ್ಲಿ ಏನೋ ಒಂದು ಬಾಡಿಗೆ ಕೊಡೋಣ, ಏನೋ ಮಾಡೋಣ ಅಂದರೂ ಯಾರೂ ಬರ್ತಾಯಿಲ್ಲ. ಹೀಗೆ ಬಾರ್ವೊಂದರ ಮೇಲೆ ಗಂಭೀರ ಆರೋಪ ಮಾಡ್ತಿರುವ ಇವರ ಹೆಸರು ರವಿ ಅಂತ. ಹೆಚ್.ಡಿ. ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಸಮೀಪವಿರುವ ಯರೇಹಳ್ಳಿ ಗ್ರಾಮದವರು. ಯರೇಹಳ್ಳಿಯ ರಂಗೇಗೌಡ ಬಡಾವಣೆಯಲ್ಲಿ ಸ್ವಂತ ಮನೆ ಇದ್ದರೂ ಪ್ರಯೋಜನವಿಲ್ಲದಂತಾಗಿದೆಯಂತೆ. ಹೆಂಡತಿ ಮಕ್ಕಳನ್ನು ಮನೆಯಲ್ಲಿ ಇರಿಸಿ ಹೊರಗಡೆ ಕೆಲಸಕ್ಕೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆಯಂತೆ. ಇದರಿಂದ ಬೇಸತ್ತು ಹೋಗಿರುವ ಇವರು ಮನೆಯನ್ನೇ ಬಿಟ್ಟು ಹೋಗಿದ್ದಾರಂತೆ. ಹೀಗೆ ಸ್ವಂತ ಮನೆ ಇದ್ದರೂ ಅಲಮಾರಿ ಜೀವನ ನಡೆಸೋದಕ್ಕೆ ಕಾರಣ ಬಾರ್ ಅಂತೆ. ಇರೋದಕ್ಕೂ ಆಗ್ತಿಲ್ಲ, ಕಣ್ಣಾರೆ ನೋಡೋದಕ್ಕೂ ಆಗ್ತಿಲ್ಲ. ಮನೆ ಮೇಲೆ ಬೀಳ್ತಿವೆ, ಕೈಯಲ್ಲೂ ಮುಟ್ಟಕ್ಕೂ ಅಸಹ್ಯ ಆಗುತ್ತೆ. ಹರಿಣ ಭವನದ ಮೇಲೆ ಮನೆ ಮಾಲೀಕ ರವಿ ಗಂಭೀರ ಆರೋಪ. ಹೌದು, ಹ್ಯಾಂಡ್ ಪೋಸ್ಟ್ ಸಮೀಪ ಇರುವ ಅರಣ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಿಂಭಾಗವೇ ರವಿ ಅವರ ಮನೆ ಇದೆ. ಆದರೆ ಮನೆಯಲ್ಲಿ ರವಿ ಕುಟುಂಬಸ್ಥರು ವಾಸಿಸಲು ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಯಾಕೆಂದರೆ ಮಹಡಿ ಮೇಲಿರುವ ರೂಮ್ಗಳಿಂದ ಬಿಯರ್ ಬಾಟಲ್ ಸೇರಿದಂತೆ ಮದ್ಯ ಬಾಟಲಿಗಳು ರವಿ ಅವರ ಮನೆ ಮೇಲೆ ಬಿದ್ದಿದೆಯಂತೆ. ಗ್ರಾಹಕರು ಕಂಠ ಪೂರ್ತಿ ಕುಡಿದು ಕಿಟಕಿಯಿಂದ ರವಿ ಅವರ ಮನೆ ಮೇಲೆ ಬಿಯರ್ ಬಾಟಲ್ಗಳನ್ನು ಎಸೆಯುತ್ತಾರಂತೆ. ಇದರಿಂದ ಮನ ಮೇಲ್ಛಾವಣಿಗೆ ಹಾಕಿದ ಸೀಟುಗಳು ಹೊಡೆದು ಹೋಗಿದೆಯಂತೆ. ಅಲ್ಲದೆ ನಿರೋಧ ಪ್ಯಾಕೆಟ್ಗಳು ಕೂಡ ಮನೆ ಮೇಲೆ ಎಸೆಯುತ್ತಾರೆ ಅಂತ ಮನೆ ಮಾಲೀಕ ರವಿ ಆರೋಪ ಮಾಡ್ತಿದ್ದಾರೆ. ಸರ್ ನಮಸ್ತೆ, ನಾವು ಎಚ್.ಡಿ. ಕೋಟೆ ತಾಲೂಕು ಯರೇಹಳ್ಳಿ ಗ್ರಾಮ ಹ್ಯಾಂಡ್ ಪೋಸ್ಟ್ದವರು. ನಾವು ಇದೇ ರಂಗೇಗೌಡ ಬಡಾವಣೆಯಲ್ಲಿ ವಾಸ ಆಗಿದ್ವಿ. ನಮಗೇನಾಗಿದೆ ಪ್ರಾಬ್ಲಮ್ ಅಂದರೆ ಇಲ್ಲಿ ಅರಣ್ಯ ಅಂದ್ಬಿಟ್ಟು ಬಾರ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಯಾವುದೇ ರೀತಿಯಾದ ಬೇಜವಾಬ್ದಾರಿಯಿಂದ ಇರೋದ್ರಿಂದ ನಾವೆಲ್ಲ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಸುಮಾರು 6-7 ವರ್ಷದಿಂದ ನಾವು ಮನೆ ಬಿಟ್ಟು ಹೊರಗಡೆ ಹೋಗಿದ್ವಿ. ಯಾಕಂದರೆ ಹೆಣ್ಮಕ್ಳು ಇರೋದ ಕಾರಣ ನಾವು ಹೊರಗಡೆ ಬಂದು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಹೆಣ್ಮಕ್ಳನ್ನ ಮನೆ ಬಿಟ್ಟು ಇರೋಕ್ಕಾಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಬಾರ್ ಆ್ಯಂಡ್ ಲಾಡ್ಜ್ಗಳಿದೆ, ಅಲ್ಲೆಲ್ಲ ಅವ್ಯವಹಾರಗಳು ನಡೀತವೆ. ಅವ್ಯವಹಾರಗಳು ನಡೆಯೋದ್ರಿಂದ ಏನಾಗ್ತಿದೆ ಅಂದರೆ ಅಕ್ಕಪಕ್ಕ ಜನಗಳು ಇರೋಕ್ಕಾಗ್ತಾಯಿಲ್ಲ. ಇಲ್ಲಿ ಭಾಳ ತೊಂದರೆ ಆಗಿದೆ. ಇವಾಗ ಏನು ಮಾಡಿದ್ವಿ, ನಾವು ಹೊರಗಡೆ ಬಂದು ದುಡಿಯೋದ್ರಿಂದ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನಾವು ಇಲ್ಲಿ ಏನಾಗಿದ್ದೀವಿ ಅಂದರೆ ಹೊಲ್ಮಾರಿ ಥರ ಜೀವನ ಮಾಡ್ತಾಯಿದ್ವಿ. ಸ್ವಂತ ಮನೆ ಇದ್ಕೊಂಡು ನಾವು ಬಂದು ಹೊರಗಡೆ ಹೊಲ್ಮಾರಿ ಜೀವನ ನಡೆಸ್ತಾಯಿದ್ವಿ. ಆ ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಆಗ್ತಿಲ್ಲ. ಬಾರ್ ಮಾಲೀಕರ ಗಮನಕ್ಕೆ ತಂದರೂ ಕ್ಯಾರೆ ಎನ್ನುತ್ತಿಲ್ಲ. ಬಾರ್ ಹಿಂದುಗಡೆ ಇರುವ ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಆಗ್ತಿಲ್ಲ. ಎಲ್ಲೆಂದರಲ್ಲಿ ಬಿಯರ್ ಬಾಟಲಿಗಳು ಬಿದ್ದಿದ್ದು ತ್ಯಾಜ್ಯ ಪದಾರ್ಥಗಳಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದೆಯಂತೆ. ಇನ್ನು ರಾತ್ರಿ ನೆಮ್ಮದಿಯಾಗಿ ಮಲಗೋದಕ್ಕೂ ಸಾಧ್ಯವಾಗುತ್ತಿಲ್ಲ. ಕಂಠಪೂರ್ತಿ ಕುಡಿದು ಗ್ರಾಹಕರು ತಡರಾತ್ರಿವರೆಗೂ ಜೋರಾಗಿ ಮಾತಾಡ್ತಾರಂತೆ. ಈ ಬಗ್ಗೆ ಬಾರ್ ಮಾಲೀಕರ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ. ಇದರಿಂದ ಬಾರ್ ಹಿಂದುಗಡೆ ಇರುವ ಮನೆಗಳಿಗೆ ಯಾರು ಕೂಡ ಬಾಡಿಗೆಗೆ ಬರ್ತಿಲ್ಲ ಅಂತ ರವಿ ಅಳಲು ತೋಡಿಕೊಳ್ತಾರೆ. ಸ್ವಂತ ಮನೆ ಇದ್ಕೊಂಡು ನಾವು ಬಂದು ಹೊರಗಡೆ ಹೊಲ್ಮಾರಿ ಜೀವನ ನಡೆಸ್ತಾಯಿದ್ವಿ. ಯಾಕಂದರೆ ನಾವು ಇಲ್ಲಿ ಬಂದರೂ ಅಲ್ಲಿ ಏನೋ ಒಂದು ಬಾಡಿಗೆ ಕೊಡೋಣ, ಏನೋ ಮಾಡೋಣ ಅಂದರೂ ಯಾರೂ ಬರ್ತಾಯಿಲ್ಲ. ಅಲ್ಲಿ ನಮ್ಮ ಮನೆ ಆಗಿರ್ಬೋದು, ಅರಣ್ಯ ಹಿಂಭಾಗದ್ದೇ ನಮ್ಮನೆ ಹಿಂದೆಗಡೆ ಮನೆಗಳೆಲ್ಲ ಖಾಲಿ ಮಾಡಿದ್ದಾರೆ. ಯಾರೂ ಇರೋಕ್ಕಾಗ್ತಾಯಿಲ್ಲ ಅಲ್ಲಿ. ಇದನ್ನು ನಾವು ಅಲ್ಲಿ ಇವರಾದಂಥ ಮಾಲೀಕರಾದ ಕೃಷ್ಣಪ್ಪ ಅವರ ಕಡೆಯವ್ರಿಗೆಲ್ಲ ಹೇಳಿದ್ದೀವಿ. ಏನೂ ಪ್ರಯೋಜನ ಇಲ್ಲ. ಅಲ್ಲಿ ನಡೆಯೋಂಥ ಅವ್ಯವಹಾರಗಳೆಲ್ಲ ನಮ್ಮ ಮನೆ ಮೇಲೆಲ್ಲ ಬೀಳ್ತಾಯಿದೆ. ಅದನ್ನೆಲ್ಲ ಬಾಯಲ್ಲಿ ಹೇಳೋಕ್ಕಾಗಲ್ಲ. ವೀಡಿಯೋ ಇದೆ, ವೀಡಿಯೋದಲ್ಲಿ ತೋರಿಸ್ತೀವಿ. ಮತ್ತು ರಾತ್ರಿ 12 ಗಂಟೆ 1 ಗಂಟೆ ಆದರೂ ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ ನಾವು. ಇದರಿಂದ ನಾವು ಬೇಸತ್ತಿದ್ವಿ. ನಾವು ಇದನ್ನು ಹೀಗೆ ಕಂಟಿನ್ಯೂ ಆದರೆ ಮತ್ತೆ ಅಲ್ಲಿ ಕುಡಿದು ಬಾಟ್ಲುಗಳೆಲ್ಲ ಮನೆ ಮೇಲೆ ಎಸೆದಿದ್ದಾರೆ. ಅದು ವೀಡಿಯೋ ಇದೆ. ಕುಡ್ದು ಬಾಟ್ಲುಗಳೆಲ್ಲ ಶೀಟ್ ಮನೆ ನಮ್ಮದು ಎಲ್ಲ ಒಡೆದೋಗಿದೆ. ಅದಕ್ಕೆ ನಾವು ಪರಿಹಾರ ಕೇಳಿದ್ರು ಪರಿಹಾರ ಮಾಡಲಿಲ್ಲ. ಮಾಡ್ತೀವಿ ಅಂತ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಇದರಿಂದ
ಅಲ್ಲಿ ಅಕ್ಕಪಕ್ಕ ಹೆಣ್ಣು ಮಕ್ಕಳು ಯಾರು ಇರೋಕ್ಕಾಗ್ತಾಯಿಲ್ಲ. ನಮ್ಮ ಮನೆ ಹಿಂದೆಗಡೆ ನೀವು ನೋಡ್ಬೋದು, ಎಲ್ಲ ಮನೆಗಳು ಖಾಲಿ ಮಾಡ್ಕೋಗಿದ್ದಾರೆ. ಎಲ್ಲ ಮನೆಯೂ ಖಾಲಿ ಮಾಡಿದ್ದಾರೆ. ಯಾರು ಸ್ವಂತ ಯಾರಿಲ್ಲ, ಹೊರಗಡೆ ಬಂದು ಜೀವನ ಮಾಡ್ತಾಯಿದ್ದೀವಿ ಸರ್. ಇದಕ್ಕೆ ನಮಗೊಂದು ಪರಿಹಾರ ಸಿಗಬೇಕು. ಮತ್ತು ಅಲ್ಲಿ ಹೆಣ್ಣು ಮಕ್ಕಳುಗಳು ಓಡಾಡೋಕ್ಕೆ ಆಗ್ತಾಯಿಲ್ಲ. ಇದನ್ನು ದಯವಿಟ್ಟು ಗಮನಕ್ಕೆ ತಂದು ಗಮನಕ್ಕೆ ತರಬೇಕು. ಯಾರು ಹೆಣ್ಮಕ್ಳೆಲ್ಲ ಓಡಾಡೋಕ್ಕೆ ಭಯ ಪಡ್ತಾರೆ ಅಲ್ಲಿ. ಇದನ್ನು ಮಾಲೀಕರಾದಂಥ ಕೃಷ್ಣಪ್ಪ ಅವರು ಯಾವುದೇ ರೀತಿಯಾದ ತಲೆ ಕೆಡಿಸ್ಕೊತಾ ಇಲ್ಲ, ಏನಿಲ್ಲ. ಇದಕ್ಕೆ ನಮ್ಗೆ ಒಳ್ಳೆಯ ಪರಿಹಾರ ಬೇಕು. ಇಲ್ಲ ಇದೇ ರೀತಿಯಾದರೆ ನಾವು ಮುಂದೆ ಕಂಪ್ಲೇಂಟ್ ಕೊಡೋ ಸಂಭವ ಬರ್ಬೋದು ಸರ್. ಅರಣ್ಯ ಭವನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಿಂದ ಬಡ ಕುಟುಂಬ ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಪುರಸಭೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮುಂದೆ ರೈತ ಪರ್ವ ಸಂಘಟನೆ ಪ್ರತಿಭಟನೆ ಮಾಡಲಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ರಾಜ್ಯ ಕಾರ್ಯಾಧ್ಯಕ್ಷರಾದ ನವೀನ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ನವೀನ್ ಕುಮಾರ್ ಆದ ನಾನು ನಮ್ಮ ಯರಹಳ್ಳಿ ಶ್ರೀಕೋಟೆ ತಾಲೂಕು ಯಾನ್ಪಸ್ಟಲ್ಲಿ ರಂಗೇಗೌಡರ ಬಡಾವಣೆಯಲ್ಲಿ ಒಂದು ಕುಟುಂಬ ವಾಸವಿರ್ತಾರೆ. ಆ ವಾಸವಿರೋ ಸಂದರ್ಭದಲ್ಲಿ ಅರಣ್ಯ ಹೋಟೆಲ್ ಅಂತ ಒಂದು ಹೋಟೆಲ್ ಉದ್ಭವ ಆಗುತ್ತೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಂದು ಬಿಲ್ಡಿಂಗ್ ಉದ್ಘಾಟನೆ ಆಯ್ತದೆ. ಆ ಟೈಮಿಂದ ಅಲ್ಲಿ ಏನು ಅಕ್ರಮ ಬಿಲ್ಡಿಂಗ್ ಆಗಿ ಲಾಡ್ಜ್ ಆಗಿ ಬಾರ್ ಆದಮೇಲೆ ಹಿಂದೆ ವಾಸ ಇದ್ದಂಥ ಒಂದು ಬಡ ಕುಟುಂಬ ವಲಸೆ ಹೋಗವ್ರೆ. ಆ ವಲಸೆ ಹೋಗೋಕ್ಕೆ ಮೂಲ ಕಾರಣ ಬಂದು ಈ ಕೃಷ್ಣಪ್ಪ ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರಾದ ಕೃಷ್ಣಪ್ಪ ಅವರ ಮಾಡಿರುವಂಥ ಲಾಡ್ಜ್ ಆ್ಯಂಡ್ ರೆಸ್ಟೋರೆಂಟಿಂದ ಸಮಸ್ಯೆ ಆಗಿದೆ. ಆ ಲಾಡ್ಜ್ನಲ್ಲಿ ಏನೇ ಸುರಕ್ಷತೆ ಇಲ್ಲದೇ ಅಲ್ಲೇನು ಅನೈತಿಕ ಚಟುವಟಿಕೆ ಏನು ನಡೀತದೆ ಅದನ್ನು ಬಳಸಿದಂಥ ಪದಾರ್ಥಗಳನ್ನು ತೆಗೆದು ಆ ಕಿಟಕಿ ಮೂಲಕ ಅವರ ಮನೆ ಕಟ್ಟಿರುವಂಥ ಬಡ ರೈತರ ಮನೆ ಮೇಲೆ ಸೀಟ್ ಮನೆ ಮೇಲೆ ಅದನ್ನು ಬಿಸಾಕ್ತಾರೆ. ಅದ್ರ ಜೊತೆಗೆ ಎಣ್ಣೆ ಕುಡಿದಿರೋಂಥ ಬಾಟ್ಲುಗಳೆಲ್ಲನೂ ತೆಗೆದು ಅದ್ರ ಮೇಲೆ ಬಿಸಾಕೋದ್ರಿಂದ ಎಣ್ಣೆ ಹೊಡೆದಿರೋ ಮತ್ತಿನಲ್ಲಿ ಜನಗಳೆಲ್ಲ ಕುಡಿದು ಬಿಸಾಕಿದಾಗ ಅದ್ರ ಸೀಟೆಲ್ಲ ಒಡೆದೋಗವೆ. ಹಾಗಾಗಿ ಆ ರೈತರು ಅವರ ಕೃಷ್ಣಪ್ಪ ಅವರ ಮಾಲೀಕರ ಹತ್ರ ಆಗ ಅವ್ರ ಮ್ಯಾನೇಜರು ಬಾಲವ್ರ ಹತ್ರ ಹೋಗಿ ಕೇಳಿದಾಗ ಅವರು ಅದಕ್ಕೆ ಸ್ಪಂದಿಸಿಲ್ಲ. ಹೀಗಾಗಿ ಇವರು ಮಳೆ ಬಂದು ಅವ್ರ ಮನೆಯೆಲ್ಲ ಸುರಿತಾರೆ. ಅವರು ಭಾಳ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿ ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕಾಗದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅದ್ರ ಮುಂದೆ ಬಾರ್ ಮುಂದೆ ಮುಷ್ಕರ ಮಾಡೋಕ್ಕೂ ನಾವು ರೆಡಿ ಇರ್ತೀವಿ. ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಸಿದ್ಧ. ಕೂಡಲೇ ಎಚ್.ಡಿ. ಕೋಟೆ ಪುರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಾಗಿದೆ. ಒಂದು ವೇಳೆ ಆ ರೀತಿಯ ಚಟುವಟಿಕೆಗಳು ನಡೆಯುತ್ತಿದ್ದರೆ ಅದಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.